ಕರೆ ಏನಾದ್ರು ಬಂದಿತ್ತಾ ಅಂತ ಹೇಳ್ಬಿಟ್ಟು ಯಶಸ್ವಿನಿ ಅವ್ರಿಗೆ? ಬಂದಿತ್ತು, ಆದ್ರೆ ಕನ್ಫರ್ಮೇಶನ್ ಸಿಗಿಲ್ಲ. ಇಲ್ಲ, ಬಿಗ್ ಬಾಸ್ ಅವಳಿಗೆ ಫೋನ್ ಮಾಡಿದ್ರು, ಅಂದ್ರೆ ಆಡಿಷನ್ ಅಂತ ಬಂದಿತ್ತು ಅವಳಿಗೆ. ಬಟ್ ಫೋನ್ ಇಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ಯಾರಿಗೂ ಹೇಳ್ಬೇಡಿ ಅಂತ. ಅಂದ್ರೆ ಅವ್ರನ್ನು ಸೇರ್ಸ್ಕೊಂಡು ಹೇಳ್ಯಾರು. ಅವ್ರು ಫೋನ್ ಮಾಡಿದ್ರು ನಮಗೂ ಹೇಳ್ಬೇಡಿ ಏನಂತ ಹೇಳ್ಬಿಟ್ಟಿರ ಅಂತ ಕಾಣುತ್ತೆ. ಇಲ್ಲ, ಬಂದಿದೆ ಒಂದು ಅವಳಿಗೆ 2-3 ವರ್ಷ ಬಂದಿದೆ ಅವಳಿಗೆ. ನನಗೆ ಐ ಹ್ಯಾವ್ ನೋ ಕಮೆಂಟ್ಸ್. ಅವಳು ಹೋದ್ರು ಒಂದೇ, ಹೋಗದ್ರು ಒಂದೇ. ಹೋದ್ರೆ ಆಕ್ಚುಲಿ ನನಗೆ ಸ್ವಲ್ಪ ಚಿಂತೆ ಜಾಸ್ತಿನೇ. ಯಾಕಂದ್ರೆ ಆಚೆ ಕಡೆ ಜನರು ಹೆಂಗ್ ಸಂಭಾಳಿಸೋದು ಅಂತ. ಯಾಕಂದ್ರೆ ಎಲ್ಲರೂ ನನಗೊಂಥರ ಕಂಬನಿ ಮೀಡಿಯಾ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೆಂಗ್ ಸಾರ್ ಇದೀರಿ, ನೋಡ್ತಾ ಇದ್ದೀರಿ ಸರ್ ಅಮ್ಮನ ಜೊತೆ, ಬಿಡಿ ಸರ್ ನೀವು ಗ್ರೇಟ್ ಅಂತ. ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಕೊಡಿ, ಯಾರ ತರ ಇರಬಹುದು ಮನೆ ಒಳಗೆ ಅಂತ. ಅಲ್ಲ, ಕಂಪೇರ್ ಮಾಡಕ್ ಆಗಲ್ಲ. ಬಟ್ ಏನು ಊಟ ಮಾಡ್ತಾ ಅಲ್ಲ ಅದೊಂದು. ಆಮೇಲೆ ಒಳಗೋದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ನಮಗೇನು ಸಮಸ್ಯೆ ಇಲ್ಲ. ಈಗ ಕನ್ನಡದಲ್ಲಿ ಇರೋದೇ 2-3 ಚಾನಲ್, ನಮ್ಗಳಿಗೇನು ಕನ್ನಡದ ಚಾನಲ್ ಅಂತಷ್ಟೇ. ಬಟ್ ಚಾನಲ್ಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಸಾಕಷ್ಟು ಅದರಲ್ಲಿ ಲೀಗಾಲಿಟೀಸ್ ಇದೆ. ಅಂದರೆ ಲೀಗಲ್ ಟರ್ಮ್ಸ್ ಇರ್ತವೆ, ಅಗ್ರಿಮೆಂಟ್ಗಳಂತ ಇರ್ತವೆ, ಸಾಕಷ್ಟು ಇರ್ತವೆ. ಸೊ ಇವಾಗ ಇವಳು ಬಿಗ್ ಬಾಸ್ಗೆ ಹೋದರೆ ದಟ್ ಇಸ್ ಕಲರ್ಸ್. ಆ್ಯಂಡ್ ನಾನು ಇವಾಗ ಕಲರ್ಸ್ ಕನ್ನಡದಲ್ಲಿ ಇದ್ದಿದ್ರು, ಈಗ ನಾನು ಜಿ ಕನ್ನಡದಲ್ಲಿ ಶೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಹೆಂಗೆ ಇವಳನ್ನ ಪ್ರಮೋಟ್ ಮಾಡಲಿ? ಆ್ಯಂಡ್ ನನ್ನ ಕರ್ಮಕ್ಕೆ ನಾನು ಮಾಡೋ ಶೋಗಳೆಲ್ಲ ಸೇಮ್ ಟೈಮ್. ಭರ್ಜರಿ ಬ್ಯಾಚುಲರ್ಸ್ ಅಂತ ಬಂತು, ಅದು ಸೇಮ್ ಟೈಮ್. ನಾವು ನಮ್ಮವರು ಬಂತು ಸೇಮ್ ಟೈಮ್. ಈಗ ಕಾಮಿಡಿ ಕಿಲಾಡಿಗಳು ಅದು ಸೇಮ್ ಟೈಮ್. ಬಿಗ್ ಬಾಸು ಅದೇ ಸೇಮ್ ಟೈಮ್. ಈಗ ನಾನು ಇಲ್ಲಿ ಶೋ ಮಾಡ್ಕೊಂಡು ನಂದನ್ನು ನಾನು ಪ್ರಮೋಟ್ ಮಾಡ್ಕೊಂಡ್ರೆ ಓಕೆ. ನಾನು ಇನ್ನೊಂದು ಚಾನಲ್ ಕೆಲಸ ಮಾಡಿ ಪಕ್ಕದ ಚಾನಲ್ಗೆ ನಾನು ಎಂತಿದ್ದಾಳೆ ನೋಡಿ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಕಾನ್ಫ್ಲಿಕ್ಟ್ ಆಗೋಗುತ್ತೆ. ನಾನು ಇವಳು ಫಸ್ಟ್ ಹೇಳಿದೆ, ಅಪ್ಪಿತಪ್ಪಿ ನೀ ಸೆಲೆಕ್ಟ್ ಆಗಿ ಹೋದರು ನೋ ಡೌಟ್ ತುಂಬ ನೀನೇನೋ ಎಲಿಮಿನೇಟ್ ಆಗೋಗ್ತೀಯ ಅನ್ನಂಗಿದ್ರೆ ಪ್ರಮೋಟ್ ಮಾಡ್ತೀನಿ. ಬಟ್ ವಾರಕ್ಕೂ ಅವಳಿಗೆ ಓಟ್ ಹಾಕಿ ಸೇವ್ ಮಾಡಿ ಅವೆಲ್ಲ ಹೇಳಲ್ಲಮ್ಮ. ಬಟ್ ನಿನ್ನ ಕೇಪಬಿಲಿಟಿ ಏನಿದೆ ನೀನೇ ತೋರಿಸ್ಕೊ. ಕರ್ನಾಟಕ ಜನನೇ ನೀನು ಇಷ್ಟಪಟ್ಟು ಉಳಿಸ್ಕೋಬೇಕು, ಆ ಥರ ನೀನು ಇರಮ್ಮ ಅಂತೆಲ್ಲ ಹೇಳಿದ್ದೆ. ಬಟ್ ಎಲ್ಲೋ ಚಾನೆಲ್ ಅವ್ರಿಗೆ ಮೋಸ್ಟ್ಲಿ ಚೇ ಈ ಥರ ತುಂಬ ಒಳ್ಳೆಯವ್ರನ್ನೆಲ್ಲ ತೊಗೊಂಡ್ರೆ ಬೇಡ. ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ. ಯಾವ ಸೀಮೆ ವೈಲ್ಡ್? ಇವಳು ಮನೇಲಿ ಮಾತ್ರ ವೈಲ್ಡ್. ಇದು ಮನೇಲಿ ಹುಲಿ, ಊರಲ್ಲಿ ಹುಲಿ ಅಲ್ಲ. ಸರಿ, ಮನೇಲಿ ಹುಲಿ, ಆಚೆ ಹೋದ್ರೆ ಇಲಿ. ಇವಳು ಮುಂದೆ ಮಾತ್ರ, ಇವಳು ಮುಂದೆ ಮಾತ್ರ ಅಂತ. ನಾನು ಕೋಪ ಬಂದ್ರೆ ಮುಗ್ಗ ಬೈತೀನಿ ನಾನು. ಇವ್ನು ನೋಡಿಲ್ಲ ಅಷ್ಟೇ, ಇವನೇ ಸೈಲೆಂಟ್ ಆಗಿರೋ ಹಂಗೆ ಅಂತ. ಒಂದ್ಸಲ ಬೈತ್ ಬಿಡಿ ನೋಡೋಣ. ದೀಪಾವಳಿ ಯಾಕೆ ಬೇಡ ಅಲ್ವಾ, ಹಬ್ಬ ಅಂತ. ಹುಟ್ಟುದಬ್ಬ ಬೇರೆ. ಓಕೆ, ಬೇಡ ಇವತ್ತೊಂದಿನ. ಬಟ್ ನಿಮ್ಗೆ ಬೇರೆ. ಇವಳನ್ನ ಬಿಗ್ ಬಾಸ್ ಅಲ್ಲಿ ನೋಡಕ್ ಇಷ್ಟಪಡ್ತೀರಾ ನೀವು? ಖಂಡಿತವಾಗಿಯೂ. ನೀವು ಹೇಳಿದಂತಹ ಒಂದು ಕ್ವಾಲಿಟೀಸ್ ಆದ್ರೂ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ಬಹುದಾ ಅಂತ ಕಾತರಳಾಗಿಲ್ಲ. ಇಲ್ಲ, ಅವರೇ ತಲೆ ಕೆಟ್ಟಬಿಡ್ತೆ. ನಾವು ಇವ್ರನ್ನ ಮಾತಾಡಿದಾಗ ಏನೋ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿ ಕಳ್ಸಿದ್ವಿ. ಒಳಗಡೆ ನೋಡಿದ್ವಿ ಇವ್ರು ಏನೋ ಇದ್ದಾರೆ, ಹೆಂಗೆ ಏನ್ ಕತೆ ಅಂದ್ರೆ ಇವಳಿಗೆ ಕಂಫರ್ಟ್ ಝೋನ್ ಜಾಸ್ತಿ ಇದೆ. ಸೊ ಮನೇಲಿ ಏನಾದ್ರೂ ವಾಪಸ್ ಗೊತ್ತು ಇವಳಿಗೆ, ವಾಪಸ್ ನನ್ನ ಟರ್ಮ್ಸ್ಗೆ ಬರೋದು ಅಂತ. ಅಲ್ಲಿ ಹಂಗಲ್ಲ, 16 ಜನ 16 ಮುಖಗಳು. ಇವಳು ಹೆಂಗಿರ್ತಾಳೆ ಅನ್ನೋ ಚಿಂತೆ ನನಗೆ ಜಾಸ್ತಿ. ಬಟ್ ಎನಿವೆ, ಅಂದ್ರೂ ಚಾನೆಲ್ ಅವ್ರು ಏನಾದ್ರು ಇದನ್ನೆಲ್ಲ ಇಷ್ಟಪಟ್ಟು ಈ ತರ ಒಂದು ಪೆಕ್ಯುಲಿಯರ್ ವಿಚಿತ್ರ ಕ್ಯಾರೆಕ್ಟರ್ನ ಹಾಕೊಳ್ಳೋ ಇಷ್ಟ ಇದ್ರೆ ಖಂಡಿತವಾಗ್ಲೂ ಹಾಕಿ. ಬಟ್ ನನ್ಗಂತೂ ಆಸೆ ಇದೆ ಖಂಡಿತವಾಗ್ಲೂ. ಒಂದ್ಸರಿ ನನಗೆ ಏನ್ ಆಸೆ ಇತ್ತು ಅಂತಂದ್ರೆ, ನಿರಂಜನ್ ಬಿಗ್ ಬಾಸ್ ಹೋದಾಗ ಫ್ಯಾಮಿಲಿ ರೌಂಡ್ ಇರುತ್ತಲ್ವಾ, ಸೊ ಎಲ್ಲರೂ ಹೋಗ್ಬೇಕು, ನಾನು ಮನೆ ಒಳಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಆಸೆ ನೆರವೇರ್ಲಿಲ್ಲ. ಅಟ್ಲೀಸ್ಟ್ ಇನ್ ಫ್ಯೂಚರ್ ಅಲ್ಲಾದ್ರೂ ನನಗೆ ಆಪರ್ಚುನಿಟಿ ಬಂದ್ರೆ ನಾನು ಡೆಫಿನೆಟ್ಲಿ ಹೋಗ್ತೀನಿ. ಫ್ಯಾಮಿಲಿ ಅಂತ ಬರ್ಬೇಕು ಅಂತ. ಅಯ್ಯ, ಓಕೆ, ನೋಡೋಣ ನಿರಂಜನ್ ಅವ್ರು ಹೇಳಿದ ಒಂದಾದ್ರೂ ಗುಣಗಳು ಬಿಗ್ ಬಾಸ್ ಮನೇಲಿ ಹೊರ ಬರುತ್ತಾ ಮುಂದಿನ ದಿನಗಳಲ್ಲಿ? ಯಾಕಂದ್ರೆ ಅಷ್ಟು ಜನ ವ್ಯಕ್ತಿಗಳ ಜೊತೆ ನಂದು ಒಂದ್ ಬೇರೆನೆ ಮೆಂಟಾಲಿಟಿ ಇರುತ್ತೆ. ಎಲ್ಲಾರ್ಗು ಹೊಂದ್ಕೊಂಡು ಹೋಗೋದನ್ನು ಅದು ತುಂಬಾನೇ ದೊಡ್ಡ ಕಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಕಿರಿಕಿರಿ ಆಗೇ ಆಗತ್ತೆ. ನನ್ನಲ್ಲಿ ಏನೇನ್ ಬರುತ್ತೋ ನನಗೆ ಆಶ್ಚರ್ಯ ಆಗುತ್ತೆ, ಏನೇನ್ ಹೊರಗ್ ಬರುತ್ತೋ. ಕರ್ನಾಟಕದ ಕಂಬನಿ ಮಿಡಿತಾ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಹೊರದಾಡುತ್ತೆ. ಏನಿಲ್ಲ, ಸುಮ್ನೆ